ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ಇದನ್ನು ನೋಡಿದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ರೊಟ್ಟಿ ಅಂತ. ಆದರೆ ಇದು ಯಾವುದ್ರ ರೊಟ್ಟಿ ಅಂತ ಗೊತ್ತಿಲ್ಲ. ಇದು ನೋಡ್ರಿ, ಸ್ಕಿಪ್ ಮಾಡಿದೆ ನೋಡ್ರಿ, ಗೊತ್ತಾಗುತ್ತೆ. ಬರ್ರಿ, ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYT ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೆ ನಿಮ್ಗೆ ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟು ಮಾಡಿರಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಬರ್ತವೆ. ಬರ್ರಿ, ಮಾಡೋದು ತೋರಿಸ್ತೀನಿ. ಬೇಕಾದ ಸಾಮಗ್ರಿಗಳು: ನೀರು, ಹಿಟ್ಟು. ಇದು ನೀರನ್ನ ಬಿಸಿ ಮಾಡೋಕ್ಕಿಡೋಣ. ಇದು ನೋಡಿರಿ, ಕಾರ್ನ್ಫ್ಲೋರ್ ಇದು ಥರ ಇರುತ್ತಲ್ಲ, ಇದನ್ನು ಬೀಜ ತೆಗೆದು ಒಣಗಿರೋದು ಇರುತ್ತಲ್ಲ, ಇದು ಒಣಗಿರೋದು, ಹಸಿದೆಲ್ಲ ಒಣಗಿದ್ದು ಅದರದ್ದು ಹಿಟ್ಟು ಮಿಷನ್ಗೆ ಹಿಟ್ಟು ಮಾಡಿಸ್ಕೊಂಬಂದರೆ, ಇದು ನಾವು ಮೆಕ್ಕೆಜೋಳ, ಗೋಂಜೋಳ ಅಂತೀವಿ, ನೀವು ಕಾರ್ನ್ ಅಂತೀರಲ್ಲ, ಅದರದ್ದು ಹಿಟ್ಟು ಮಿಷಿನಿಗೆ ಹಿಟ್ಟು ಮಾಡಿಸ್ಕೊಂಬಂದಿರೋದು. ಇವಾಗ ಇದು ಹಿಟ್ಟು ಹಾಕ್ಯಂತೀನಿ, ಮಾಡೋ ವಿಧ ತೋರಿಸ್ತೀನಿ ನೋಡಿರಿ. ಇದನ್ನು ಸ್ವಲ್ಪ ಬಡಿಯೋಕ್ಕೆ ತೆಗೆದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಧ್ಯದಾಗ ಈ ಥರ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಇವಾಗ ಇದು ಬಿಸಿ ನೀರೇನು ಕಾಯ್ಸೋಕೆ ಇಟ್ಟಿದ್ವಲ್ಲ, ನೀರು ಕಾದವ, ಅವನೀಗ ಹಾಕ್ಬೇಕು. ಇದಕ್ಕೆ ಹಾಕಿ ಇದಕ್ಕೆ ಕಡ್ಚಿಗೆ ನಾವು ಚುಚ್ಚಿಗೆ ಅಂತೀವಿ, ನೀವು ಏನು ಅಂತೀರೋ ಗೊತ್ತಿಲ್ಲ. ಅದನ್ನು ತಗೊಂಡು ಇದರಿಂದ ಹಿಂಗೆ ಈ ಥರ ಇದು ಬಿಸಿ ನೀರೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಕೈ ಮೊದಲೇ ಮಾಡೋರಿಗೆ ಸ್ವಲ್ಪ ಇದಾಗುತ್ತೆ, ನಮ್ಗೆ ರೂಢಿ ಇರೋರಿಗೆ ಏನು ಅನಿಸಲ್ಲ. ಸ್ವಲ್ಪ ನಿಧಾನಕ್ಕೆ ಈ ಥರ ನಾದ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿ ಈ ಥರ ಅಂಗೈ ಹೆಚ್ಚಿಬಿಟ್ಟು ನಾದ್ಬೇಕು ಹಿಟ್ಟನ್ನು. ಹಿಂಗೆ ಅಂಗೈ ಹೆಚ್ಚಿ ಗಚ್ಚಿ ನಾದಿದ್ರೆ ಹಿಟ್ಟು ಹದ ಬರ್ತದೆ, ರೊಟ್ಟಿ ಚೆಂದ ಬರ್ತವೆ, ಅರಿಯಲ್ಲ, ಕಟ್ಟಾಗಲ್ಲ, ಚೆನ್ನಾಗಿ ಬರ್ತವೆ. ನೋಡಿರಿ, ಇಷ್ಟು ಹಿಟ್ಟನ್ನು ಗಚ್ಚಿ ನಾದಿ ಈ ಹದಕ್ಕೆ ತಂದು ಇಟ್ಕೋಬೇಕು. ಇವಾಗ ಇದು ಹಿಟ್ಟು ಕಡೆ ಇಡೋಣ. ಇದನ್ನು ಹಚ್ಚಾಕಿಟ್ಟು ಇದು ನೀರು, ಒಂದು ಬಟ್ಟೆ ತೊಗೋಬೇಕು, ಬಿಳಿದು ಯಾವುದಾದ್ರೂ ಕಲರು ಹೋಗದೆ ಇರೋಂಥದ್ದು ಕಾಟನ್ ಬಟ್ಟೆ ತೊಗೋಬೇಕು. ಇದು ನೋಡಿರಿ, ನಾವು ಪಂಚಿ ಬಟ್ಟೆ ತೊಗೊಂಡಿವಿ. ಇದನ್ನು ಇವಾಗ ಗ್ಯಾಸ್ ಆನ್ ಮಾಡಿ ಈ ಕಡೆ ಹಂಚು ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ಇಷ್ಟು ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಚ್ಕೊಂಡು ಇದು ಇಟ್ಟಿನಿ. ಈ ನೀರು ಇದ್ವಲ್ಲ, ಆ ನೀರಲ್ಲಿ ಹಿಂಗೆ ಕೈ ಎದ್ಕೋಬೇಕು. ಈ ಥರ ಕೈ ಎದ್ದಿ ನೀರು ತಗೊಂಡು ಇಟ್ಟು ಇನ್ನೊಂದು ಚೂರು ನಾದ್ಕೋಬೇಕು. ಹಿಂಗೆ ಎಷ್ಟು ನಾದ್ಕೊಂತೀವಿ ಹದ ಬರ್ತೈತೆ, ನಾದ್ದಂಗೆಲ್ಲ ರೊಟ್ಟಿ ಚೆಂದ ಬರ್ತವೆ. ಈಗ ಹಿಟ್ಟನ್ನ ಎರಡು ಕೈಗೆ ಹಚ್ಕೊಂಡು ಹಿಂಗೆ ಬಡಿಬೇಕು. ನಾವು ಬಡಿಯೋದಂತೀವಿ, ನೀವೇನು ತಟ್ಟೋದಂತೀರ ಏನೋ ನೋಡಿರಿ. ಇದನ್ನು ಇಷ್ಟು ಬಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು, ಇದು ನಾನು ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ. ನೀವು ಆಮೇಲೆ ಒಬ್ಬೊಬ್ಬರು ನಮ್ಮ ಕಡೆ ಕೊನೆಗೆಯಾಗಿ ಮಾಡ್ತಾರೆ, ಪರಾತದಾಗ ಮಾಡ್ತಾರೆ. ಗ್ಯಾಸ್ ಕಟ್ಟೆ ಮೇಲೂ ಮಾಡ್ಬೋದು, ಚಪಾತಿ ಮಾಡೋ ಮಣೆ ಮೇಲೂ ಮಾಡ್ಬೋದು. ನೋಡಿರಿ, ಈ ಥರ ಒಂದೇ ಕೈಯಿಂದ, ಈ ಎಡಗೈಯಿಂದ ಹಿಂಗೆ ತಳ್ಳಬೇಕು, ಬಲಗೈಯಿಂದ ಹಿಂಗೆ ಬಡಿಬೇಕು. ಅಂದರೆ ರೊಟ್ಟಿ ಸೈಡಲ್ಲಿ ಕಟ್ಟಾಗಲ್ಲ, ರೌಂಡಾಗಿ ಬರ್ತವೆ ಒಂದೇ ಶೇಪಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಬೇಕು. ಹಾಕಿ ಇವಾಗ ಈ ಥರ ಇಟ್ಟು ಇನ್ನೊಂದು ಸ್ವಲ್ಪ ತೊಗೊಂಡು ಹಿಂಗೆ ಕೈಯಲ್ಲಿ ಹಚ್ಕೋಬೇಕು. ಅಂದರೆ ಕೈಗೆ ಹತ್ತಲ್ಲ, ಅದು ಕಿತ್ತೋಗಲ್ಲ, ಅರ್ಧಾಗಲ್ಲ, ಕಟ್ಟಾಗಲ್ಲ. ಹಿಂಗೆ ಮತ್ತೆ ಬಡಿಬೇಕು ಎರಡು ಕೈಯಿಂದ. ನಿಧಾನಕ್ಕೆ ಬಡ್ಕೊರಿ. ಫಸ್ಟ್ ಕಲಿಯೋರಿಗೆ ಬೇಗ ಬರಲ್ಲ, ನಿಧಾನಕ್ಕೆ ಮಾಡಿರಿ, ಅಂದರೆ ಬರ್ತದೆ. ಇದನ್ನು ನೋಡಿ, ಜಾಸ್ತಿ ಒಜ್ಜೆ ಭಾರ ಅಂತಿರಲ್ಲ, ಅದು ಏನು ಹಾಕ್ಬೇಡ್ರಿ, ಸುಮ್ಮನೆ ಹಿಂಗೆ ಬಡೀರಿ, ಅಂದರೆ ಸಾಕು, ರೊಟ್ಟಿ ಚೆಂದ ಬರ್ತವೆ. ನೋಡಿರಿ ಎಷ್ಟು ಚೆಂದ ಬರ್ತವೆ. ಇಷ್ಟು ಹಿಂಗೆ ಎರಡು ಕೈಯಿಂದ ಟಪ ಅಂತ ಬಡಿತಾ ಇರಬೇಕು. ರೊಟ್ಟಿ ಭಾಳ ಚೆಂದ ಬರ್ತವೆ. ನೋಡಿ ಹೆಂಗೆ ದೊಡ್ಡದು, ಒಂದಿಷ್ಟೇ ಇಷ್ಟು ತೊಗೊಂಡಿದ್ವಿ, ಇಷ್ಟು ಇನ್ನೂ ದೊಡ್ಡ ರೊಟ್ಟಿ ಆಗ್ತದೆ. ಇದು ಗೋಂಜೋಳ ಅಂತೀವಿ ನಾವು, ಒಬ್ಬೊಬ್ಬರು ಮೆಕ್ಕೆಜೋಳ ಅಂತಾರೆ. ಅದರದ್ದು ಇದು ಹಿಟ್ಟು ಆರೋಗ್ಯಕ್ಕೂ ತುಂಬ ಒಳ್ಳೆಯ ರೆಸಿಪಿ ಅದ. ಇದನ್ನು ನೀವು ಯಾವಾಗಾದರೂ ಟ್ರೈ ಮಾಡಿರಿ ಇದ್ದರೆ. ಇದು ಹಿಟ್ಟು ಆಮೇಲೆ ಅಂಗಡಿಲೆಲ್ಲ ಸಿಗ್ತಾಯಿದೆ ಇವಾಗ, ಪ್ಯಾಕೆಟ್, ರಿಲಯನ್ಸ್, ಆಮೇಲೆ ಮಾಲ್ಟ್ಗಳಲ್ಲಿ, ಅಂಗಡಿಗಳೆಲ್ಲ ಸಿಗುತ್ತೆ. ಇಷ್ಟು ದೊಡ್ಡದಾಯಿತು ರೊಟ್ಟಿ, ಸಾಕು. ಇವಾಗ ನೋಡಿರಿ, ಇಷ್ಟು ಹಾಕ್ಕೊಂಡು ಇದನ್ನು ತಗೋಬೇಕು. ಈ ಥರ ಬಲಗೈಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ಹಂಚು ಬಿಸಿಯಾಗಿದೆ, ಹಂಚು ಬಿಸಿ ಮಾಡೋಕ್ಕೆ ಇಟ್ಟಿದ್ವಲ್ಲ, ಹಂಚು ಬಿಸಿಯಾಗಿದೆ. ಅದನ್ನು ಇವಾಗ ಹಂಚು ಮೇಲೆ ರೊಟ್ಟಿ ಹಾಕಿಬಿಡೋಣ. ನೋಡು, ಇಷ್ಟು ಹಾಕಿದ ಮೇಲೆ ಈ ನೀರು ಏನು ತೊಗೊಂಡು ಹಿಂಗೆ ಇಟ್ಕೊಂಡಿದ್ವಲ್ಲ, ಬಟ್ಟೆನ ಎದ್ದುಬಿಟ್ಟು ಸ್ವಲ್ಪ ಹಿಂಡಿ ಈ ಥರ ಅದ್ರ ಮೇಲೆ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡ್ರೆ ನೋಡಿ ಇಷ್ಟಾಗುತ್ತೆ. ಒಂದು ಸ್ವಲ್ಪ ಅದು ನೀರಿನ ಅಂಶ ಸ್ವಲ್ಪ ಇದಾದ ತಕ್ಷಣ ಹಿಂಗೆ ರೊಟ್ಟಿನ ತಿರುಗಿಸಿ ಹಾಕಿಬಿಡ್ಬೇಕು. ಇವಾಗ ಸುಡಲಿ. ಅಷ್ಟೊತ್ತಿಗೆ ನಾವು ಇನ್ನೊಂದು ರೊಟ್ಟಿ ಬಡ್ಕೊಳ್ಳೋಣ. ನೋಡಿರಿ, ಇಷ್ಟು ಇನ್ನೊಂದು ರೊಟ್ಟಿನೂ ರೆಡಿ ಆಯಿತು.
ಇವಾಗ ನಾವು ಒಂದು ರೊಟ್ಟಿ ಸುಡೋಷ್ಟಿಗೆ ಒಂದು ರೊಟ್ಟಿ ಮಾಡ್ಕೊತೀವಿ. ನಿಮಗೂ ರೂಢಿ ಇರೋಲ್ಲ, ಫಸ್ಟ್ ಮಾಡೋರು ನಿಧಾನಕ್ಕೆ ಮಾಡಿರಿ. ಆಮೇಲೆ ನೀವು ಮಾಡ್ತಾ ಇದೊಂದು ರೊಟ್ಟಿನ ಸುಟ್ಕೊಳ್ಳೋಣ. ಹಿಂಗೆ ನೋಡಿ ನೀರು ಹಚ್ಚೋದು, ಇದಕ್ಕೇನು ಎಣ್ಣೆ ಬೇಕಿಲ್ಲ, ಏನೂ ಬೇಕಿಲ್ಲ. ಆರೋಗ್ಯಕ್ಕೂ ತುಂಬ ಒಳ್ಳೆ ರೆಸಿಪಿ ಅದ ನೋಡಿರಿ. ಈ ಥರ ಇನ್ನೊಂದು ರೊಟ್ಟಿನ ತಿರುಗಿಸ್ಬಿಟ್ಟು ಹಾಕಿ ಮಾಡ್ಕೋಬೋದು. ನೀವು ಮೊದಲೇ ಸಣ್ಣವು ಮಾಡೋದು ಕಲೀರಿ, ಚಿಕ್ಕವು ಅಂತಿರಲ್ಲ ಆ ಥರ. ಆಮೇಲೆ ರೂಢಿ ಆಯ್ತಂದ್ರೆ ಅದು ಎಷ್ಟು ದೊಡ್ಡದು ಈ ಹಂಚು ತುಂಬ ಬೇಕಾದರೂ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರ್ತಾವೆ ರೊಟ್ಟಿ ಮಾಡೋದು ಕಲ್ತ್ಬಿಟ್ರೆ. ಈಸಿ, ಸುಲಭ. ಈ ಥರ ಲಟ್ಸೋದು ಬೇಕಂದರೆ ನೀವು ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಇವಾಗ ಬಡಿಯೋದು ತೋರಿಸಿದ್ದೀನಿ, ಲಟ್ಸೋದು ತೋರಿಸ್ತೀನಿ. ಇವಾಗ ಈಸಿ, ಸುಲಭ ಇವಾಗ ರೊಟ್ಟಿ ಮಾಡೋದೇನು. ಎಲ್ಲರೂ ಇವಾಗ ಬಡಿಯೋಕ್ಕೆ ಬರಲಾರ್ದವ್ರದ್ದು ಲಟ್ಟಿಸ್ಕೋಬೋದು. ಆ ಥರನೂ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ನೀವು ಏನಾದರೂ ನಿಮ್ಗೆ ಆ ಥರ ಬೇಕಂದರೆ ಕಮೆಂಟ್ ಮಾಡಿರಿ, ಹಾಕ್ತೀನಿ. ನೋಡಿ, ಇಷ್ಟು ರೊಟ್ಟಿಗಳು ನಾವು ರೆಡಿ ಮಾಡ್ಕೊಂಡ್ವಿ. ಇವು ಕಟ್ಟಿ ರೊಟ್ಟಿ ಬೇಕಾದರೂ ಮಾಡ್ಕೋಬೋದು. ಇವಾಗ ನಾಗರ ಪಂಚಮಿ ಬೇಕಲ್ಲ ನಮ್ಮ ಕಡೆ, ಕಟ್ಟಿ ರೊಟ್ಟಿ ಅವು ಮಾಡಿ ಇಟ್ಕೊತೀವಿ. ರೊಟ್ಟಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇದನ್ನು ತರಕಾರಿ ಈ ಥರ ಹಾಕಿದರೆ ಹೆಂಗೆ ಉಬ್ಬುತ್ತೈತೆ ನೋಡು. ಈ ಥರ ಉಬ್ಬುತ್ತೈತಿ. ಇನ್ನು ಬನ್ನ ಥರ ಉಬ್ಬುತ್ತಾ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದೆರಡು ರೊಟ್ಟಿ ಉಬ್ಬಿದ್ದು ನೋಡಿ. ಇಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ಕೋಬೇಕು. ರೆಡಿ ಆಯಿತು. ಇದು ತರಕಾರಿ, ಚಟ್ನಿ, ಆಮೇಲೆ ಗ್ರೇವಿ ಎಲ್ಲದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಐತಿ. ಇದಕ್ಕೆ ಏನಾದರೂ ನೀವು ಯಾವುದಾದ್ರೂ ಮಾಡ್ಕೊಂಡು ರೊಟ್ಟಿ ಜೊತೆ ಊಟ ಮಾಡ್ಬೋದು. ಇದು ಕಾರ್ನ್ಫ್ಲೋರಿಂದ ಇರೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನಾವು ಇಷ್ಟು ರೊಟ್ಟಿ ನೋಡಿ ಎಷ್ಟು ರೆಡಿ ಆಗೈತಿ. ಈಗ ಎಷ್ಟು ಮೆತ್ತಗೆ ಬಂದೈತೆ ನೋಡಿರಿ. ನಿಮಗೆ ಸಜ್ಜಿ ರೊಟ್ಟಿ ವಿಡಿಯೋ ಐತೆ, ಬೇಕಂದ್ರೆ ನೋಡಿರಿ. ಇನ್ನೂ ಜೋಳದ ರೊಟ್ಟಿದು ಬೇಕಂದ್ರೆ ತೋರಿಸ್ತೀನಿ. ಧನ್ಯವಾದಗಳು.